ಗಂಗಾವತಿ ನಗರದಲ್ಲಿ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ಸಾಗಾಟ, ಸರ್ಕಾರಿ ಗೋದಾಮಿನಿಂದಲೇ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಗೆ ಮಾರಾಟ, ಅಕ್ರಮ ಕಂಡುಬಂದ ಹಿನ್ನೆಲೆ ಸರ್ಕಾರಿ ಗೋಡೌನ್ ಸೀಜ್ ಮಾಡಿದ ಗಂಗಾವತಿ ತಹಸೀಲ್ದಾರರು. ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಬಾಬು ಅಂತೇಳಿ ಕರ್ನಾಟಕ ಸರ್ಕಾರ ನೇಮಿಸಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಗಂಗಾವತಿ ತಾಲೂಕು ಅಧ್ಯಕ್ಷ. ನಮ್ಮ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಏನಿದೆ ಕಾಳಸಂತೆ ಒಳಗಡೆ ಬೇರೆ ಬೇರೆ ಕಡೆ ಮಾರಾಟ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಏನಂತ ಹೇಳಿದರೆ 27/2/2025 ಸಾಲಿನೊಳಗಡೆ ಜಿಲ್ಲಾಧಿಕಾರಿಗಳು, ಹಿಂದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಳೀನ್ ಅತುಲ್ ಅವರು 168 ಕ್ವಿಂಟಾಲ್ ಅಕ್ಕಿಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಏನು ಆದೇಶ ಮಾಡಿದ್ದಾರೆ, ಸೀಸ್ ಆಗಿರ್ತಕ್ಕಂಥದ್ದು. ಆದರೆ ಈಗೇನಾಗ್ತಾ ಇದೆ ಅಂತ ಹೇಳಿದರೆ ಇಲ್ಲಿ 275 ಕ್ವಿಂಟಾಲ್ ಅಕ್ಕಿಯನ್ನು ಈಗ ಆಲ್ರೆಡಿ ಲೋಡ್ ಮಾಡಿದ್ದಾರೆ. ಅದರ ಜೊತೆಗೆ ಇದು ಸರ್ಕಾರಿ ಗೋಡನಲ್ಲಿ ಪ್ರೈವೇಟ್ ಸಂಸ್ಥೆಯ ಚೀಲಗಳನ್ನ ಇಲ್ಲಿ ಹೆಂಗೆ ಲೋಡ್ ಆಯಿತು ಅಂತಕ್ಕಂಥದ್ದು ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಇದಕ್ಕೆ ನಾವು ಗೋಡನ್ ಮ್ಯಾನೇಜರ್ಗೆ ಕೇಳಿದರೆ ಅದೇನೋ ಆಗಿದೆ ನೋಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂಥೇಳಿ ಹಾರಿಕೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಯಾರು ಇದ್ರ ಹಿಂದ್ಗಡೆ ಎಲ್ಲ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕಠಿಣ ಕ್ರಮ ಆಗಬೇಕು ಅಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟವ್ರಿಗೆ ನಾನು ಒತ್ತಾಯ ಮಾಡ್ತೇನೆ. KFC ಗೋಡನ್ ಅಂತೇಳಿ ಇವತ್ತು ಅಕ್ರಮವಾಗಿ ಇವತ್ತೇನು ಆಹಾರ ಪಡಿತರ ಅಕ್ಕಿ ಸೀಸ್ ಆಗಿರ್ತಕ್ಕಂಥ ಮಾಲ್ ಅಂತೇಳಿ ಅನ್ಯ ಏನಪ್ಪ ಅಂದರೆ ಬೇರೆ ರಾಜ್ಯಕ್ಕೆ ಅಥವಾ ಮುಂಬೈಗೆ ಹೋಗ್ತಕ್ಕಂಥ ಒಂದು ಮಾಹಿತಿ ಇದ್ದು ಇದನ್ನು ದಲ್ಲಾಳಿಗಳಿಗೆ ಮಾರಾಟ ಮಾಡ್ತಕ್ಕಂಥ ಕೆಲಸ ಇಲ್ಲಿನ ಅಧಿಕಾರಿಗಳು ಮತ್ತು ಅಕ್ರಮ ದಂಧೆಕೋರರ ಜೊತೆಗೆ ಕೈ ಜೋಡಿಸಿ ಮಾರಾಟ ಮಾಡಕತ್ತಾರೆ ಅಂತೇಳಿ ಇಲ್ಲಿ ಮಾಹಿತಿ ಬಂದಿದ್ದು. ಈ ಮಾಹಿತಿಗೆ ತಕ್ಷಣಕ್ಕೆ ನಾವು ಆಗಮಿಸೋ ಸಂದರ್ಭದಲ್ಲಿ ಇವತ್ತು ನಮ್ಮ ಎಲ್ಲ ಕಣ್ಣೆದುರಿಗೆ ಕಾಣ್ತಾ ಇದೆ. ಇವತ್ತೇನಪ್ಪ ಅಂದರೆ ಸರ್ಕಾರದಲ್ಲಿ ಈ ಹಿಂದೆ ಇದ್ದಿರ್ತಕ್ಕಂಥ ನಳೀನ್ ಅತುಲ್ ಅಂತಕ್ಕಂಥ DC ಅವರು ಒಂದು ಹರಾಜಿನಲ್ಲಿ, ಇವತ್ತು ಸರ್ಕಾರ ಹರಾಜಿನಲ್ಲಿ 128 ಕ್ವಿಂಟಲ್ ಏನಪ್ಪ ಹರಾಜಾಗಿತ್ತು. ಆ 128 ಕ್ವಿಂಟಲ್ ಅಷ್ಟೇ ಅಲ್ಲದೆ ಇವತ್ತು 278 ಕ್ವಿಂಟಲ್ ಲೋಡ್ಗಳನ್ನು ಮಾಡಿದ್ದಾರೆ. ಇವೆಲ್ಲ ನೀವೆಲ್ಲ ಕಣ್ಣಾರೆ ನೋಡ್ಬೋದು. ಇವತ್ತು ಸರ್ಕಾರಿ ಅಧಿಕಾರಿಗಳು ಮತ್ತು ಅಕ್ರಮ ದಂಧೆಕೋರರು ಸೇರಿಕೊಂಡು ಇವತ್ತು ಸರ್ಕಾರ ಏನಪ್ಪ ಪಡಿತರ ಅಕ್ಕಿ ಬಡ ಕುಟುಂಬಗಳಿಗೆ ಮತ್ತು ಏನಪ್ಪ ವಿತರಣೆ ಮಾಡ್ತಕ್ಕಂಥ ಅಕ್ಕಿಯನ್ನು ಇವತ್ತು ಎಲ್ಲರೂ ಅಕ್ರಮ ದಂಧೆಕೋರರು ಸೇರಿಕೊಂಡು, ಅಧಿಕಾರಿಗಳು ಸೇರಿಕೊಂಡು ಈ ಅಕ್ರಮ ದಂಧೆಯಲ್ಲಿ ತಲ್ಲರಾಗಿದ್ದಾರೆ ಅಂತೇಳಿ ಸಂದರ್ಭ ನಾನು ಆಕ್ರೋಶ ವ್ಯಕ್ತಪಡಿಸ್ತೇನೆ. ಈ ಅಕ್ರಮದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅವ್ರನ್ನೆಲ್ಲ ಏನಪ್ಪ ಅಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಕ್ರಮ ದಂಧೆಕೋರನ್ನ ಜೈಲಿಗೆ ಕಟ್ಟಬೇಕು, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಶಾಶ್ವತವಾಗಿ ವಜಾಗೊಳಿಸ್ಬೇಕಂತೇಳಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಈ ಮೂಲಕ ಒತ್ತಾಯಿಸ್ತದೆ.